ಹಾಯ್ ಎಲ್ರಿಗೂ ನಮಸ್ಕಾರ. ಶೆರು ಕ್ಲಾಸಿಕ್ ಇನ್ 4 ಡೇಸ್ ಇದೆ. ನಾವು ನಾಳೆ ಮುಂಬೈಗೆ ಹೊರಡ್ತಾ ಇದ್ದೀವಿ. ಇವತ್ತು ಫೈನಲ್ ವರ್ಕೌಟ್ ಬ್ಯಾಂಗ್ಳೂರಲ್ಲಿ. ಫಾಸ್ಟೆಡ್ ಕಾರ್ಡಿಯೋ ಹೋಗ್ತಾ ಇದ್ದೀನಿ ಜಿಮ್ಗೆ. ಹಾಫ್ ಆನ್ ಅವರ್ ಫಾಸ್ಟೆಡ್ ಕಾರ್ಡಿಯೋ ಮುಗಿಸಿ ಅಲ್ಲಿಂದ ಸಲೂನ್ಗೆ ಹೋಗಬೇಕು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹ ಜಗದೀಶ್ ಬ್ಲಾಗ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಂಟೆಂಟ್ ಆಗ್ತಾ ಇರ್ತೀವಿ. ಇವತ್ತು ಡೈಲಿ ಫುಲ್ ಡೇ ಏನೇನು ಮಾಡ್ತೀನಿ ಅನ್ನೋದನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಝೀರೋ ಕಾಬ್ಸಲ್ಲಿ ಇದ್ದೀನಿ, ಡಿಪ್ಲೀಷನಲ್ಲಿ, ಆದರೂ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ವಾಚಿಂಗ್. ಹಾಯ್. ಮಾರ್ನಿಂಗ್ ಫಾಸ್ಟೆಡ್ ಕಾರ್ಡಿಯೋ ಇದೇ ಲಾಸ್ಟ್ ಇರ್ಬೋದು ಮೋಸ್ಟ್ಲಿ. ನಾಳೆ ಏರ್ಪೋರ್ಟಲ್ಲಿ ಇರ್ತೀವಿ ಈ ಟೈಮಲ್ಲಿ. ವೇಸ್ಟ್ ಬೆಲ್ಟ್ ಯೂಸ್ ಮಾಡ್ತೀನಿ, ಯಾಕಂದರೆ ನಿಮಗೆ ಸ್ವಲ್ಪ ವೇಸ್ಟ್ ಮೆನ್ಸ್ ಫಿಸಿಕಲಿ ಯಾವಾಗ್ಲೂ ಟೈನಿ ವೇಸ್ಟ್ ಇದ್ದರೆ ತುಂಬ ಬೆಟರು. ಇದು ಸ್ವೆಟ್ ಆಗೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ನಿಮ್ಮ ವೇಸ್ಟ್ನ ವಿ ಟೇಪರ್ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯೂಶಲ್ ಆಗಿ ಎಷ್ಟು ಮ್ಯಾಕ್ಸಿಮಮ್ ವೇರ್ ಮಾಡ್ಬೋದು ಅಷ್ಟು ಮ್ಯಾಕ್ಸಿಮಮ್ ವೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಟ್ರೈ ಮಾಡಿ ನೋಡಿ. ಇದನ್ನು ಅಮೆಝಾನಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಯಾವ್ದಾದ್ರು ಒಳ್ಳೆ ಬ್ರ್ಯಾಂಡ್ ತಗೊಳ್ಳಿ ಅಷ್ಟೇ. ನಿಮಗೆ ಒಳ್ಳೆ ಫೀಲ್ ಇರುತ್ತೆ ವೇರ್ ಮಾಡೋದ್ರಿಂದ. ನಾನು ಸ್ಟೀಲ್ ಬ್ರೋಸ್ ಅಂತ, ಇವತ್ತು ಕ್ವಾಲಿಟಿ ಚೆನ್ನಾಗಿದೆ. ಸೆಕೆಂಡ್ ಟೈಮ್ ತಗೊಂಡಿರೋ ಬೆಲ್ಟ್. ಡಿಪ್ಲೀಷನ್ ಇರೋದ್ರಿಂದ ಸ್ವಲ್ಪ ಮೋಟಿವೇಶನ್ ಕಮ್ಮಿ, ಅದಕ್ಕೇನೆ ಮೋಟಿವೇಶನ್ಗೋಸ್ಕರ ನಾನು ಟೀ ಶರ್ಟ್ ಹಾಕೊಂಡಿದ್ದೀನಿ. ಹೆಡ್ಫೋನ್ ಕೊಡು, ಹೆಡ್ಫೋನ್. ವೀಕ್ ಡಿಪ್ಲೀಷನ್ ವೀಕ್ ನಡೀತಾ ಇರೋದ್ರಿಂದ ಝೀರೋ ಕಾಪ್ಸ್, 10 ಎಗ್ ವೈಟ್ಸ್ ಫಸ್ಟ್ ಮೀಲ್. ಅದು ನಂದು ಎಗ್ ವೈಟ್ಸ್ ಮತ್ತು ವೆಜಿಟೇಬಲ್ಸ್ ಇರುತ್ತೆ. ಹೆಲ್ತಿ ಫ್ಯಾಟ್ಗೆ MCT ಆಯಿಲ್ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಸೇಮ್ ಚಿಕನ್, ಫಿಶ್, ವೆಜಿಟೇಬಲ್ಸ್ ಇದೇ ಇರುತ್ತೆ. ಈ ಮೀಲ್ ಕಂಪ್ಲೀಟ್ ಮಾಡಿ ಸಲೂನ್ಗೆ ಹೋಗಿ ಹೇರ್ ಕಟ್ ಮುಗಿಸ್ಕೋಬೇಕು. ಆಫ್ಟರ್ನೂನ್ ವರ್ಕೌಟ್ ಇದೆ. ಆಲ್ರೆಡಿ ತುಂಬ ಟಯರ್ಡ್ ಆಗಿರೋದ್ರಿಂದ ಹೇರ್ ಕಟ್ ಈಗಲೇ ಮುಗಿಸ್ಕೋಬೇಕು. ನಾಳೆ ಬೆಳಗ್ಗೆ 10:30 ಫ್ಲೈಟ್ ಇರೋದು. ಬೇಗ ಇದು ಮುಗಿಸಿ ಸಲೂನ್ಗೆ ಹೋಗಿ ಹೇರ್ ಕಟ್ ಮುಗಿಸ್ಕೊಬಂದು ನೆಕ್ಸ್ಟ್ ಸಿಗ್ತೀನಿ. ಮೀಲ್ ಮುಗಿಸ್ಕೊಂಡು ನಾವು ಸಲೂನ್ ಕಡೆ ಹೊರಟ್ವಿ. ಆ್ಯಂಡ್ ಜಗದೀಶ್ ಅವರು ಹೇರ್ ಕಟ್ ಮತ್ತು ಬಿಯರ್ಡ್ ಟ್ರಿಮ್ ಎಲ್ಲ ಮಾಡಿಸ್ಬೇಕಿತ್ತು. ಸಿನ್ಸ್ ನಾನು ಬ್ರೇಡ್ಸ್ ಹಾಕೋದ್ರಿಂದ ಲೈಟಾಗಿ ಸೈಡ್ಸಲ್ಲಿ ಝೀರೋ ಮಾಡಿಸ್ತಾಯಿದ್ರು. ಆ್ಯಂಡ್ ಬಿಯರ್ಡು ಅಷ್ಟೇ. ಆ್ಯಕ್ಚುಲಿ ಕೇಳ್ತಾಯಿದ್ರು ಕ್ಲೀನ್ ಶೇವ್ ಮಾಡಿಸ್ಲಾ ಅಂತ. ಬಟ್ ನಮಗೆ ಶೂಟ್ ಇದೆ ಮುಂಬೈಲಿ. ಒಂದು ಕಾಂಪಿಟೇಷನ್ ಆದಮೇಲೆ ವಿ ಹ್ಯಾವ್ ಆಸ್ಕ್ಡ್ ಫಾರ್ ಔಟ್ಡೋರ್ ಶೂಟ್. ಅದು ಬುಕ್ ಮಾಡಿದ್ದೀವಿ. ಬೀಚಲ್ಲಿ. ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ ಮೋರ್ ಅಪ್ಡೇಟ್ಸ್. ನಾವು ಮುಂಬೈಯಿಂದ ಪ್ರತಿಯೊಂದು ಏನೇನು ಮಾಡ್ತೀವಿ ಅದೆಲ್ಲ ನಾನು ನಿಮಗೆ ತೋರಿಸ್ಬೇಕು ಅಂತ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ತುಂಬ ಎಕ್ಸೈಟ್ ಆಗಿದ್ದೀನಿ ಕೂಡ ನಾವೇನೇನು ಮಾಡ್ತೀವಿ ಮುಂಬೈಯಲ್ಲಿ ಅಂತ ತೋರ್ಸೋಕ್ಕೆ. ಐ ಆಮ್ ಶ್ಯೂರ್ ನಾನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಜಗದೀಶ್ ಅವರ ಹೇರ್ ಸ್ಟೈಲ್. ಆ್ಯಂಡ್ ಇದು ಲಾಸ್ಟ್ ಟೈಮ್ ಅಂತ ಹೇಳ್ತಾಯಿದ್ರು ಲಾಂಗ್ ಹೇರು. ನೆಕ್ಸ್ಟ್ ಈ ಶೋ ಆದಮೇಲೆ ನಾನು ಶಾರ್ಟ್ ಮಾಡಿಬಿಡ್ತೀನಿ, ಲಾಂಗ್ ಹೇರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾನು ಹಠ ಮಾಡಿ ಬೆಳೆಸಿದ್ದು. ಈಗ ಶಾರ್ಟ್ ಮಾಡ್ತಾರಂತೆ. ಆ್ಯಂಡ್ ಶಾರ್ಟ್ ಮಾಡಿದಾಗ ಅವರು ಹೆಂಗೆ ಕಾಣಿಸ್ತಾರೆ ನಿಮಗೆ ಗೊತ್ತು. ಡನ್ ವಿತ್ ಹೇರ್ ಕಟ್ ಹೆಂಗಿದೆ ಅಂತ ಕಮೆಂಟಲ್ಲ ಇದೆ. ಕ್ಲೀನ್ ಶೇವ್ ಮಾಡಿಸ್ಬೇಕು ಅಂತ ಇದ್ದೆ. ಸಡನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಅಂತ ಬಿಯರ್ಡ್ ಶಾರ್ಟ್ ಮಾಡಿಸಿದ್ದೀನಿ. ಬ್ರೈಡ್ಸ್ ಆಗ್ತೀವಲ್ಲ, ಮತ್ತು ಚೆನ್ನಾಗಿ ಕಾಣಿಸ್ತಿದ್ರೆ ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅಮಿಚೂರ್ ಒಲಂಪಿಯಾ ಆಮೇಲೆ ಮಂಗ ಥರ ಕಾಣಿಸ್ಬಾರ್ದು ಸ್ಟೇಜ್ ಮೇಲೆ. ಬ್ಯಾಕ್ ಟು ಅನದರ್ ಕ್ಲಿಪ್. ಟೈಮ್ ಈಗ 7 o'clock ಆಗಿದೆ. ಜಗದೀಶ್ ಅವರು ವರ್ಕೌಟಿಗೆ ಹೋಗಿದ್ದಾರೆ. ಸಲೂನಿಂದ ಬಂದಮೇಲೆ ನಾವೆಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಬಿಕಾಸ್ ಜಗದೀಶ್ ಅವರು ಸ್ವಲ್ಪ ಟಯರ್ಡ್ ಅಂತ ಹೇಳ್ತಾಯಿದ್ರು. ಬಿಕಾಸ್ ಈಸ್ ಆನ್ ದ ಡಿಪ್ಲೀಷನ್ ಮೋಡ್ ಆ್ಯಂಡ್ ಝೀರೋ ಕಾರ್ಬ್ಸ್ ಫ್ರಮ್ 1 week. ಬಂದು ಅವರು ಚಿಕನ್ ತಿಂದರು. ಅವ್ರದ್ದು ಆ್ಯಸ್ ಯೂಶುವಲ್ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಅವ್ರ ಡಯಟ್ ಮೀಲ್ಸ್ನ. ಅಂದರೆ ಲಾಸ್ಟ್ ಫ್ಯೂ ವೀಕ್ಸಲ್ಲಿ ಏನೇನು ತಿಂತಾರೆ ಅಂತ. ಅದು ತಿಂದು ಮತ್ತು ಎಗ್ ಮೀಲ್ ತೊಗೊಂಡ್ರು. ಅದಾದಮೇಲೆ 1.5 hour ರೆಸ್ಟ್ ಮಾಡಿ ಮತ್ತು 200 grams ಫಿಶ್ಶು ತಿಂದು ಈಗ ವರ್ಕೌಟಿಗೆ ಹೋಗಿದ್ದಾರೆ. ಆ್ಯಂಡ್ ನಾನು ಮನೆಯೆಲ್ಲ ಮಿಸ್ ಮಾಡ್ಕೊಂಡು ಕೂತಿದ್ದೀನಿ. ಬಿಕಾಸ್ ಪ್ಯಾಕಿಂಗ್ ಅಂತಂದರೆ ನಿಮಗೆ ಗೊತ್ತು ಎಷ್ಟು
ಅಷ್ಟು ಇವಾಗ ಏನಾದರೂ ಬೇಕು ಅಂತಂದರೆ ಅದನ್ನು ಹುಡ್ಕೋ ನೆಪದಲ್ಲಿ ಮನೇಲಿ ಏನೇನಿದೆ ಎಲ್ಲ ಹೇಳ್ದಾಕ್ಬಿಡ್ತೀವಿ. ಸೊ ಆ್ಯಸ್ ಯೂಶ್ವಲ್ ದಟ್ಸ್ ವೆರಿ ಕಾಮನ್. ಸೊ ಇವಾಗ ನನ್ನ ಪರಿಸ್ಥಿತಿ ಕೂಡ ಅದರಲ್ಲೇ ಇದೆ. ಮೇ ಬಿ ಇವತ್ತು ನೈಟಿಗೆ ನಾನು ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಬೇಕು ಅನಿಸುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟೇ ಹೋಗಬೇಕು, ಬಿಕಾಸ್ ನಾವು ಮನೇಲಿ 4 ದಿನ ಇರಲ್ಲ. ಸೊ ಅದರಿಂದ ನಾನು ಆ್ಯಕ್ಚುಲಿ ಇವಾಗ ಒಂದು ಕಡೆಯಿಂದ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಅವರ ಪೀಕ್ ವೀಕ್, ಕಾರ್ಬ್ ಲೋಡಿಂಗ್ ಮತ್ತು ಹೇರ್ ರಿಮೂವಲ್ ಅಂದರೆ ಬಾಡಿ ಹೇರ್ ರಿಮೂವಿಂಗ್ ಆ್ಯಂಡ್ ಅವ್ರಿಗೆ ಏನೇನು ತೊಗೊಂಡಿದ್ದೀನಿ, ಅವ್ರ ಬಟ್ಟೆ ಏನೇನು ತೊಗೋತಾ ಇದ್ದೀವಿ, ಪ್ರೋಟಾನ್ ಕಿಟ್ ಏನು ಎಂತೆಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಟೇಕನ್ ಒನ್ ಲಗೇಜ್ ಬ್ಯಾಗ್ ಆ್ಯಂಡ್ ಒಂದ್ಸರಿ ನನ್ನ ಸೋಫಾ ತೋರಿಸ್ಬಿಡ್ತೀನಿ. ಕಂಪ್ಲೀಟ್ ಮೆಸ್ ಆಗಿಬಿಟ್ಟಿದೆ, ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಇವಾಗ ಬ್ಯಾಗ್ ಒಳಗೆ ಹೋಗಬೇಕು. ಆ್ಯಂಡ್ ಇದು ಜಗದೀಶ್ ಅವ್ರ ಬಟ್ಟೆ ಆ್ಯಂಡ್ ಇದರಲ್ಲಿ 90% ಆಫ್ ದ ಕ್ಲೋತ್ಸ್ ಆರ್ ಫ್ರಮ್ KA53 ಮೆನ್ಸ್ ಕ್ಲಬ್. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಆ್ಯಂಡ್ ಈ ಮುಂಬೈ ಸಿರೀಸಲ್ಲಿ ಜಗದೀಶ್ ಅವರು ಏನೇನು ಬಟ್ಟೆ ವೇರ್ ಮಾಡ್ತಾರೆ ಅದು ಆಲ್ಮೋಸ್ಟ್ ಫ್ರಮ್ KA53 ಇಂದಾನೇ ಇರುತ್ತೆ. ಸೊ ಮೊನ್ನೆ ಅವರು ಪಾರ್ಸೆಲ್ ಕಳಿಸ್ಕೊಟ್ಟಿದ್ರು. ಆ್ಯಂಡ್ ಜೀನ್ಸ್ ಆಗಿರ್ಬೋದು, ಫಾರ್ಮಲ್ ಶರ್ಟ್ಸ್ ಆಗಿರ್ಬೋದು, ಆ್ಯಕ್ಟಿವ್ ವೇರ್ಸ್ ಆಗಿರ್ಬೋದು, ಟ್ರ್ಯಾಕ್ ಪ್ಯಾಂಟ್ಸ್ ಆಗಿರ್ಬೋದು, ಪುಲ್ ಓವರ್ಸ್ ಆಗಿರ್ಬೋದು, ಹುಡೀಸ್, ಆ್ಯಂಡ್ ದೇ ಹ್ಯಾವ್ ದ ಬೆಸ್ಟ್ ಕ್ವಾಲಿಟಿ ಕ್ಲೋತ್ಸ್. ಸೊ ಅವ್ರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇದಾಗಿತ್ತು ಅವರ ಬಟ್ಟೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು 3-4 ಪುಲ್ ಓವರ್ಸ್ ಇದೆ ಆ್ಯಂಡ್ 2 ಶಾರ್ಟ್ಸ್ ಇದೆ ಆ್ಯಂಡ್ 2 ಸ್ಟ್ರಿಂಜರ್ಸ್ ಇದೆ, 2 ಹಾಫ್ ಇದೆ ಮತ್ತು 2 ಫಾರ್ಮಲ್ ಟೀ ಶರ್ಟ್ಸ್ ಆ್ಯಂಡ್ 3 ಜೀನ್ಸ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮದು ನೇಮ್ ಸಮೇತ ಕಸ್ಟಮೈಸ್ಡ್ ಹುಡೀಸ್ ಮಾಡಿಸಿದ್ದೀವಿ. ಸೊ ಅದನ್ನು ನಾನು ಇಟ್ಕೊಂಡಿದ್ದೀನಿ. ಸೊ ನೋಡ್ತೀರಾ ನೀವೇನೇ ನಾವು ಹಾಕ್ಕೊಳ್ಳೋದು. ಆ್ಯಂಡ್ ಇದು ಬಂದು ನಮ್ಮ ಬ್ಯಾಕ್ ಸ್ಟೇಜ್ಗೆ ಯೂಸ್ ಆಗೋವಂಥದ್ದು. ಶೋ ಸ್ಟೇಜ್ ಮೇಲೆ ಹೋಗೋಕ್ಕೆ ಮುಂಚೆ ಬಾಡಿನ ಪಂಪ್ ಮಾಡೋಕ್ಕೆ ರೆಸಿಸ್ಟೆಂಟ್ ಬ್ಯಾಂಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ಅ ಪ್ರೋಟ್ಯಾನ್ ಕಿಟ್. ಸೊ ನಾವು ಅಲ್ಲಿ ಟ್ಯಾನ್ನ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ವಿ ಫೆಲ್ಟ್ ಇಟ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಐ ಥಿಂಕ್ 2024 ಲಾಸ್ಟ್ ಶೋ ಆಗಿರೋದ್ರಿಂದ ನಾನೇ ಟ್ಯಾನ್ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಟ್ಯಾನ್ ಕಿಟ್ನ ತರಿಸಿಟ್ಟಿದ್ದಾರೆ. ಆ್ಯಂಡ್ ಇದು ನಮ್ಮ ಆ್ಯನಿವರ್ಸರಿ ದಿನ ಫೋರಮ್ ಮಾಲ್ಗೆ ಹೋದಾಗ ಅಡಿಡಾಸ್ ಫ್ಲಿಪ್ಸ್ ತೊಗೊಂಡಿದ್ದು. ಸೊ ಇದನ್ನು ನಾನು ಅಲ್ಲಿ ವೇರ್ ಮಾಡೋಕ್ಕೆ ಅಂತ ಇಟ್ಕೋತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಸ್ಕಿನ್ ಕೇರ್. ಸೊ ಜಸ್ಟ್ ಇದನ್ನು ತೋರಿಸ್ತೀನಿ. ಆಕ್ವಾಲಾಜಿಕಾ ನನ್ನ ಫೇವ್ರೆಟ್ ಪರ್ಫ್ಯೂಮ್ ಇದು. ಆ್ಯಂಡ್ ಬಾಡಿ ಶಾಪಿಂದ ಬಾಡಿ ಲೋಷನ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್. ನಾನು ಈ ಬ್ಯಾಗಲ್ಲಿ ಏನಿದೆ ಅಂತ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಹೇರ್ ಕ್ಲಿಪ್. ಸೊ ದಿಸ್ ಇಸ್ ಮೈ ವಾಲೆಟ್. ಆ್ಯಂಡ್ ಇಲ್ಲಿ ಬಂದಾಗ ಆ್ಯಂಡ್ ದೀಸ್ ಆರ್ ಲೇಡೀಸ್ ಯೂಸ್ ಮಾಡೋದು ಅಂತ ಹೇಳಬೇಡಿ, ಬಿಕಾಸ್ ವಿ ಫೀಲ್ ದಿಸ್ ಇಸ್ ಮೋರ್ ಕಂಫರ್ಟಬಲ್ ಆ್ಯಂಡ್ ಸ್ಕಿನ್ ಕಟ್ಟಾಗಲ್ಲ ಅಂತ ಹೇಳಿ ನಾನು ಇದನ್ನು ತರಿಸ್ಕೊಟ್ಟಿದ್ದೀನಿ ಜಗದೀಶ್ ಅವರಿಗೆ. ಆ್ಯಂಡ್ ದಿಸ್ ಇಸ್ ಅಲೋವೆರಾ ಜೆಲ್ ಫ್ರಮ್ ವಾವ್. ಆ್ಯಂಡ್ ಇದು ಜಾಮು, ಹನಿ ಮತ್ತು ಸಾಲ್ಟು, ಪೆಪ್ಪರು, ಚಿಲ್ಲಿ ಪೌಡರು ಮತ್ತು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಸ್, ಪೆರಿ ಪೆರಿ ಮಿಕ್ಸ್ ಎಲ್ಲ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಇದು ಮಿಲ್ಕ್ ಮೇಡ್ ಆ್ಯಂಡ್ ದಿಸ್ ಆರ್ ರೈಸ್ ಕೇಕ್ಸ್. ಆ್ಯಂಡ್ ಬ್ಯಾಕ್ ಸ್ಟೇಜಲ್ಲಿ ಅವರಿಗೆ ಕಾರ್ಬ್ ಲೋಡ್ ಮಾಡುವಾಗ ತಿನ್ನೋಕ್ಕೆ ಚಾಕ್ಲೇಟ್ಸ್. ಸೊ ಇಷ್ಟು. ಆ್ಯಂಡ್ ಈ ಒಂದು ಬ್ಯಾಗು ನಾನು ಮಝಲ್ ಬ್ಲೇಸ್ಲಿ ಅಥ್ಲೀಟ್ ಆಗಿದ್ದಾಗ ಮಝಲ್ ಬ್ಲೇಸ್ ಅವರು ಕಳಿಸ್ಕೊಟ್ಟಿದ್ದಿದ್ದು ಬ್ಯಾಗ್ ಇದು. ಆ್ಯಂಡ್ ಇಟ್ ಈಸ್ ವೆರಿ ಸ್ಪೇಷಿಯಸ್. ಸೊ ನಾನು ಈ ಬ್ಯಾಗ್ನ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ ಇಟ್ಕೊಳ್ಳೋಕ್ಕೆ ಅಂತ ನಾನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನೋಡಿದ್ರೆ ಹೇರ್ ಡ್ರೈಯರ್ ಇದೆ, ಸ್ಟ್ರೈಟ್ನರ್ ಬೇಕಾಗಿಲ್ಲ ಬಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಟ್ರಿಮ್ಮರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಬ್ಯಾಗ್. ಸೊ ಇದರಲ್ಲಿ ನನ್ನ ಬಟ್ಟೆ ಇದೆ. ಆ್ಯಂಡ್ ಈ ಹುಡಿ ಕೂಡ KA53 ಅವ್ರ ಕಡೆಯಿಂದನೇ ಕಳಿಸಿರೋದು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಮೈಕ್ ಕೂಡ ಇಟ್ಕೋತಾ ಇದ್ದೀನಿ. ನಾವು ಯೂಸ್ ಮಾಡೋದು ಡಿಜಿಟೆಕ್. ಆ್ಯಂಡ್ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಐ ಗಾಟ್ ಇಟ್ ಫ್ರಮ್ ಅಮೆಝಾನ್. ಬೇಕು ಅಂತಂದರೆ ಹೇಳಿ, ನಾನು ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಇದು ನನ್ನ ಇವತ್ತಿನ ಕೆಲಸ. ಇನ್ನು ಅವ್ರು ಬಂದಮೇಲೆ ನೋಡಿ ಇನ್ನು ಬಟ್ಟೆ ಇನ್ನೊಂದು ಸರಿ ನೋಡಿ ಹೇಳ್ತಾರಂತೆ, ಅದಕ್ಕೆ ನಾನು ಅದನ್ನು ಟಚ್ ಮಾಡಲ್ಲ. ಆ್ಯಂಡ್ ಇದೆಲ್ಲ ನಾನು ಪ್ಯಾಕ್ ಮಾಡ್ಕೊಬಿಡ್ತೀನಿ. ಆ್ಯಂಡ್ ಎಸ್, ಇದಾಗಿತ್ತು ನಮ್ಮ ಪ್ಯಾಕಿಂಗ್ ಡೇ. ಸೊ ಬೆಳಗ್ಗೆ ಆ್ಯಕ್ಚುಲಿ 10:30ಗೆ ಫ್ಲೈಟ್ ಇದೆ. ಫೈನಲ್ ವರ್ಕೌಟ್ ಇನ್ ಬ್ಯಾಂಗ್ಳೂರ್. ಬ್ಯಾಕ್ ಟ್ರೈನ್ ಮಾಡ್ತಾಯಿದ್ದೀನಿ ಇವತ್ತು. ಬ್ಯಾಕ್ ಮತ್ತು ಆರ್ಮ್ಸ್ ಮತ್ತು ಲೈಟಾಗಿ ಆ್ಯಪ್ಸ್ ಮಾಡಿ ಕಾರ್ಡಿಯೋ ಮುಗಿಸಿ ಸ್ಟೀಮ್ ಮುಗಿಸಿ ಇವತ್ತು ತುಂಬ ಲಾಂಗ್ ಪ್ರೋಸೆಸ್. ತುಂಬ ಟಯರ್ಡ್ ಆಗಿದ್ದೀನಿ. 0 ಕಾರ್ಬ್ಸ್, ಫೋರ್ತ್ ಡೇ ಆಲ್ರೆಡಿ. ಸೊ ಡಿಪ್ಲೀಷನ್ ಮಾಡಲಿದ್ದೀವಿ. ಫೇಸ್ ನೀವೇ ನೋಡ್ಬೋದು, ಡೆತ್ ಫೇಸ್ ಇನ್ಕಮಿಂಗ್. ಹೋಪ್ಫುಲಿ
ಬ್ರಿಂಗಿಂಗ್ ಮೈ ಬೆಸ್ಟ್ ದಿಸ್ ವೀಕೆಂಡ್. ವರ್ಕೌಟ್ ಏನೇನು ಮಾಡ್ತೀನಿ ಅಂತ ಶಾರ್ಟಾಗಿ ತೋರಿಸ್ತೀನಿ. ಅಷ್ಟು ಎನರ್ಜಿ ಇಲ್ಲ ರೆಕಾರ್ಡ್ ಮಾಡೋದಕ್ಕೂ, ಶಾರ್ಟಾಗಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ಯೂಶ್ವಲಾಗಿ ಡಿಪ್ಲೀಷನ್ ಮಾಡೋಲ್ಲಿರೋದ್ರಿಂದ ವರ್ಕೌಟ್ಗೆ ಹೋಗೋದಕ್ಕೆ ತುಂಬ ಕಮ್ಮಿನೇ ಮೋಟಿವೇಶನ್ ಇರುತ್ತೆ. ಆದರೆ ಒಂದು ಸಲ ಜಿಮ್ ಎಂಟರ್ ಆದಮೇಲೆ ಅವಾಗ ರಿಯಲೈಸ್ ಆಯಿತು ಇನ್ನು ಪುಷ್ ಮಾಡೋಕ್ಕಿರೋದೆ 3 days ಅಂತ. ಅದಾದಮೇಲೆ ರೆಸ್ಟ್ ಮಾಡೋದಿದ್ದೆ. ಸೊ ಬ್ಯಾಕ್ ವರ್ಕೌಟು ಸ್ಟಾರ್ಟ್ ಮಾಡಿದ್ವಿ. ನನ್ನ ಕ್ಲೈಂಟ್ ಅರುಣ್ ಅಂತ, ಅವ್ರು ಕೂಡ ಪ್ರೆಪ್ಪಲ್ಲಿದ್ದಾರೆ, ಕೇರಳದವರು. ಅವರು ಫಸ್ಟ್ ಟೈಮ್ ಕಂಪೀಟ್ ಮಾಡ್ತಾಯಿದ್ದಾರೆ. ಸೊ ಇನ್ನು 3 to 4 ವೀಕ್ಸಲ್ಲಿ ಅವರು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಅವ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ದೀನಿ. ಸೊ ಪೋಸಿಂಗ್ ಯಾವ ಥರ ಮಾಡ್ಬೋದು ಅವ್ರಿಗೆ ಇನ್ನೂ ಐಡಿಯಾ ಇಲ್ಲ, ಯಾಕಂದರೆ ಫಸ್ಟ್ ಟೈಮ್ ಅವ್ರು ಬಿಗಿನರ್. ಅಮೇಝಿಂಗ್ ಫಿಸಿಕ್, ಅಮೇಝಿಂಗ್ ಜೆನೆಟಿಕ್ಸ್. ಹೀ ಈಸ್ ವರ್ಕಿಂಗ್ ಹಾರ್ಡ್, ವಿ ಆರ್ ವರ್ಕಿಂಗ್ ಹಾರ್ಡ್. ಸೊ ನನ್ನ ಫಿಸಿಕ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಅವ್ರು ಆ್ಯಕ್ಚುಲಾಗಿ ಬ್ಯಾಕ್ ಪೋಸು ನನಗಿಂತ ಬೆಟರಾಗಿ ಮಾಡ್ತಾಯಿದ್ದಾರೆ ಈಗ. ನೀವೆಲ್ಲ ನೋಡ್ಬೋದು ಫಿಸಿಕ್ ಯಾವ ಥರ ಚೇಂಜ್ ಆಗ್ತಾಯಿದೆ ಎವ್ರಿ ಡೇ ಅವ್ರದ್ದು ಅಂತ. ಸೊ ಅದು ಬ್ಯಾಕ್ ಪೋಸ್ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಪೋಸಿಂಗಲ್ಲಿ ಸ್ವಲ್ಪ ಮೈನರ್ ಚೇಂಜಸ್ ಕೂಡ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಿಮ್ಮದು ಫಿಸಿಕ್ ಯಾವ ಥರ ಇದ್ರೂ ಪ್ರೆಸೆಂಟೇಷನ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ಸೊ ಡಿಪ್ಲೀಟೆಡ್ ವೀಕ್ ಆದ್ರೂ ನೀವು ನನ್ನ ಮಸಲ್ ಫೈಬರ್ಸ್ ಆಗಲಿ ಆ ಫುಲ್ನೆಸ್ ಆಗಲಿ ನೋಡ್ಬೋದು. ಡಿಪ್ಲೀಟ್ ಆಗಿದ್ರೂ ಅಷ್ಟು ಫ್ಲ್ಯಾಟಾಗಿ ಕಾಣಿಸ್ತಾ ಇಲ್ಲ, ಬಾಡಿ ಫುಲ್ಲಾಗೇ ಕಾಣಿಸ್ತಾ ಇತ್ತು. ಆಲ್ಮೋಸ್ಟ್ ಒಂದು 7-8 days 0 carbs ಮಾಡಿದ್ವಿ. ಸೊ ಹೆವಿ ಮೂಮೆಂಟ್ಸ್ ಏನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ಅವತ್ತು ಯಾಕೋ ಸೂಪರ್ ಮೋಟಿವೇಟೆಡ್ ಆಗಿದ್ದೆ. ಹಾಗಾಗಿ ಆಗಿದ್ದಾಗಲಿ ಅಂತ ಹೆವಿ ಪುಷ್ ಮಾಡೋದಕ್ಕೆ ಟ್ರೈ ಮಾಡಿದೆ. ತುಂಬ ಸೂಪರ್ ಹೆವಿ ಅಲ್ಲ, ನಾನು ಯೂಶ್ವಲಾಗಿ ಟ್ರೈನ್ ಮಾಡೋದಕ್ಕಿಂತ ಒಂದು 50% ಆ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಿಮಗೆ ಮಸಲ್ ಕಂಟ್ರಾಕ್ಷನ್ ತುಂಬ ಇಂಪಾರ್ಟೆಂಟು ಪೀಕ್ ವೀಕಲ್ಲಿ. ಹೆವಿಯಾಗೆಲ್ಲ ಹೋಗಕ್ಕೆ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಆ ಮಸಲ್ ಸಪ್ರೇಷನ್ಸ್ ಎಲ್ಲ ನೋಡ್ಬೋದು. ಈ ಸಲ ಲಾಸ್ಟ್ ಶೋಗಿಂತ ತುಂಬ ಇಂಪ್ರೂವ್ ಮಾಡಿದ್ದೀವಿ. ಒಂದು 6 weeks ಗ್ಯಾಪ್ ಇತ್ತು, ಥೈಲ್ಯಾಂಡ್ ಶೋ ಮಾಡ್ಬೋದಾಗಿತ್ತು. ಆದರೂ ನಾವು ಆ ಚಾನ್ಸ್ ತಗೊಳ್ಳಿಲ್ಲ. ಯಾಕಂದರೆ ಸೇಮ್ ಜಡ್ಜಸ್ಸು ಶೆರು ಕ್ಲಾಸಿಗೆ ಬರ್ತಿರೋದ್ರಿಂದ ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಂಡಿದ್ವಿ ಏನು ಇಂಪ್ರೂವ್ ಮಾಡಬೇಕು ಅಂತ. ಸೊ ಆ ಮಿಡ್ ಬ್ಯಾಕ್ ಮೇಲೆ ಆದಷ್ಟು ವರ್ಕ್ ಮಾಡಿದ್ದೀವಿ. ನಾವೀಗ ಪ್ರೆಸೆಂಟೇಷನಲ್ಲಿ ಪೋಸಿಂಗಲ್ಲಿ ಯಾವ ಥರ ತೋರಿಸ್ತೀವಿ ಅದ್ರ ಮೇಲೆ ಡಿಪೆಂಡು. ಪೀಕ್ ವೀಕಲ್ಲಿ ಲಾಸ್ಟ್ 3-4 days ಯೂಶ್ವಲಾಗಿ 3 ಮಸಲ್ಸ್ ಟ್ರೈನ್ ಮಾಡ್ತಾಯಿರ್ತೀವಿ. 3-4 ಮಸಲ್ಸು ಜಸ್ಟ್ ಪಂಪಿಂಗ್ ವರ್ಕೌಟ್ ಥರ ಇರುತ್ತೆ. ಸೊ ಆರ್ಮ್ಸು ಈ ಸಲ ಫುಲ್ ಪ್ರೆಪ್ಪಲ್ಲೇ ಟ್ರೈನ್ ಮಾಡಿಲ್ಲ. ಹಂಗಾದ್ರೂ ನಾನು ಆರ್ಮ್ಸ್ ಗ್ರೋ ಆಗೋದು ನಿಲ್ಲಿಸ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಗಾಡ್ ಗಿಫ್ಟೆಡ್ಡು. ಇಲ್ಲಾಂದರೆ ಮುಂಚೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಅನಿಸುತ್ತೆ ಬೈಸಿಪ್ಸ್ಗೂ ಟ್ರೈಸಿಪ್ಸ್ಗೋಸ್ಕರ. ಸೊ ಟ್ರೈಸಿಪ್ಸ್ ಗ್ರೋ ಆದರೆ ನಿಮ್ಮ ಫ್ರೇಮ್ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಆದಷ್ಟು ಟ್ರೈಸಿಪ್ಸ್ ಮೇಲೆ ಫೋಕಸ್ ಮಾಡಿ. ಸೊ ಆಫ್ಟರ್ ವರ್ಕೌಟ್ ಪಂಪ್ ಎಲ್ಲ ಹೆಂಗಿದೆ ಅಂತ ನೀವೇ ನೋಡ್ಬೋದು. ಮ್ಯಾಸಿವ್ ಪಂಪ್ ಅಂತಲೇ ಹೇಳ್ಬೋದು 0 carbs ಇದ್ರೂ. ಸೊ ಈ ಫ್ರೇಮ್ಗೆ ನಾವು ಕಾರ್ಬ್ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಆವಾಗ ಬೂಸ್ಟ್ ಆಗೋದೇ ಬೇರೆ ಥರ ಇರುತ್ತೆ. ನೀವು ಸ್ಟೇಜ್ ಮೇಲೆ ನೋಡ್ತೀರಾ ಅದನ್ನು. ಡನ್ ವಿತ್ ವರ್ಕೌಟ್. ಮರ್ತೋಯ್ತಾ? ಟೋಟಲಿ ಡಿಪ್ಲೀಟ್ ಮೋಡ್ ಆನ್. ಫಾರ್ಮ್ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಹೇಗಿತ್ತು ವರ್ಕೌಟ್? ಈ ಕಡೆ ಬಾ, ಮುಖ ಕಾಣಿಸಲ್ಲ, ಲೈಟ್. ಫುಲ್ ಪಂಪ್, ಸೂಪರ್ ಮೋಟಿವೇಟೆಡ್. 3 days to go. ಫಿಸಿಕ್ ಒಂದ್ಸಲ ತೋರಿಸ್ಬಿಡ್ತೀನಿ. ಸ್ಟೀಮ್ ತಗೊಂಡಿದ್ದಾಯಿತು. ಸ್ಟೀಮ್ ತಗೊಳ್ಳೋದು ಕ್ಲಿಪ್ ಮರ್ತೋದ್ರಂತೆ. ಫುಲ್ ಫೈಬರ್ಸ್. ಬ್ಯಾಕ್. ಫಾರ್ಮ್ ಹೇಗಿದೆ, ಯಾವ ಥರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಶೋಗಿನ್ನೂ 3 days ಇದೆ. ಆ್ಯಂಡ್ ಆ್ಯಸ್ ಅ ವೈಫ್ ನನಗೆ ಈ ಒಂದು ಪೋಸ್ ತುಂಬ ಇಷ್ಟ. ಮೋಸ್ಟ್ ಮಸ್ಕ್ಯುಲರ್. ಸೊ ಇವತ್ತಿನವರೆಗೂ ಇದೇ ಬೆಸ್ಟ್ ಪ್ಯಾಕೇಜ್. ನೆಕ್ಸ್ಟ್ 3 daysಲ್ಲಿ ಏನಾಗುತ್ತೆ, ಸ್ಟೇಜ್ ಮೇಲೆ ಯಾವ ಥರ ಹೋಗ್ತೀವಿ, ರಿಸಲ್ಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಬೆಸ್ಟ್ ನಾವು ಕೊಟ್ಟಿದ್ದೀವಿ. ರಿಸಲ್ಟ್ಸ್ ಏನಾದರೂ ಆಗ್ಬೋದು. ಬೆಸ್ಟ್ ಫಿಸಿಕ್ ತರ್ತಾಯಿದ್ದೀನಿ ಸ್ಟೇಜ್ ಮೇಲೆ. ಸೊ ಎಲ್ಲ ಸಪೋರ್ಟ್ ಮಾಡ್ತಾಯಿರಿ. ಕಮೆಂಟಲ್ಲಿ ಹೇಳಿ ಯಾವ ಥರ ಫಿಸಿಕ್ ಇದೆ ಅಂತ. ನಿಮ್ಮ ಸಪೋರ್ಟಿಂದನೇ
ನಮಗಿನ್ನೂ ಮೋಟಿವೇಶನ್. ಆ್ಯಂಡ್ ನಾವು ಇಷ್ಟು ದೂರ ಬಂದಿರೋದು ಕೂಡ ನಿಮ್ಮೆಲ್ಲರ ಸಪೋರ್ಟಿಂದನೇ. ನಿಮ್ಮೆಲ್ಲರ ಸಪೋರ್ಟ್ ಇಲ್ದಿರ ನಾವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಆ್ಯಂಡ್ ವಿತಿನ್ 1.5-2 ಮಂತ್ಸಲ್ಲಿ ನಮಗೆ ಆಲ್ಮೋಸ್ಟ್ 4,000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಆ್ಯಂಡ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಡಮ್ಮು? ಗೋಲ್ ಒಂದೇ, ಫಸ್ಟ್ ಕರ್ನಾಟಕ ಅಥ್ಲೀಟ್ ಆಗಬೇಕು, IFBB ಪ್ರೋ ಆಗೋದು. ಸೊ ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಐ ವಿಲ್ ಬಿ ದ ಫಸ್ಟ್ IFBB ಪ್ರೋ. ಶ್ರೀಟೆಡ್ ಜಗದೀಶ್ ವೇಟಿಂಗ್ ಟು ಗೆಟ್ ದ ಪ್ರೋ ಕಾರ್ಡ್. ಇವತ್ತೆಲ್ಲ ನಾಳೆ ಗೆಲ್ತೀನಿ. ಗೆದ್ದೇ ಗೆಲ್ತೀವಿ.